ರಿಯಲ್ ಸ್ಟಾರ್ ಉಪೇಂದ್ರ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಓವರ್ ಅಸಿಡಿಟಿಯಿಂದ ಬಳಲ್ತಾ ಇದ್ದ ಹಿನ್ನೆಲೆಯಲ್ಲಿ ಮಧ್ಯಾಹ್ನ ಆಸ್ಪತ್ರೆಗೆ ದಾಖಲಾಗಿದ್ರು. ಈಗ ಚೇತರಿಸಿಕೊಳ್ತಾ ಇದ್ದಾರೆ ಅಂತ ಅಪ್ಡೇಟ್ ಸಿಕ್ಕಿದೆ. ಇಂಡಿಯನ್ ಐಡಲ್ ಸೀಸನ್ 12ರ ವಿಜೇತ ಗಾಯಕ ಪವನ್ದೀಪ್ ರಾಜನ್ ಕಾರು ಅಪಘಾತದಲ್ಲಿ ಗಾಯಗೊಂಡಿದ್ದಾರೆ. ಇವತ್ತು ಬೆಳಗಿನ ಜಾವ ಅಹಮದಾಬಾದ್ನಲ್ಲಿ ಕಾರ್ ಆಕ್ಸಿಡೆಂಟ್ ಆಗಿದೆ. ಗಂಭೀರವಾಗಿ ಗಾಯಗೊಂಡಂತಹ ಪವನ್ದೀಪ್ರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗಿದೆ. ಹಾರ್ನ್ ಮಾಡಬೇಡಿ ಎಂದಿದ್ದಲ್ಲದೆ ದೆಹಲಿಯಲ್ಲಿ ವ್ಯಕ್ತಿಯೊಬ್ಬ ಭದ್ರತಾ ಸಿಬ್ಬಂದಿ ಮೇಲೆ ಕಾರನ್ನು ಹತ್ತಿಸಿ ಅಟ್ಟಹಾಸ ಮೆರೆದಿದ್ದಾರೆ. ಭದ್ರತಾ ಸಿಬ್ಬಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದು ಆರೋಪಿಯನ್ನು ಬಂಧಿಸಲಾಗಿದೆ. ಇಲ್ಲಿದೆ ಅಪ್ಪ ನೋಡಿ ಹೆಂಗ್ ಮಜಾ ಇದೆ. ತಮಿಳುನಾಡಿನ ಮೈಲಾಡುತುರೈನಲ್ಲಿ ಡಿಎಂಕೆ ಸಮಾವೇಶದಲ್ಲಿ ಸಂಸದ ಎ ರಾಜಾ ವೇದಿಕೆಯ ಮೇಲೆ ಮಾತನಾಡ್ತಾ ಇದ್ದಾಗ ಫೆಡ್ಲೈಟ್ ಕಂಬ ಕೂಸಿದೆ. ನೇರವಾಗಿ ಡಯಾಸ್ ಮೇಲೆಯೇ ಬಿದ್ದಿದ್ದು. ಅದೃಷ್ಟವಶಾತ್ ಸ್ವಲ್ಪದರಲ್ಲೇನೆ ಎ ರಾಜಾ ಅಪಾಯದಿಂದ ಪಾರಾಗಿದ್ದಾರೆ. ಮಾತಾಡಪ್ಪ ಇನ್ನೊಂಚೂರು. ಸನಾತನ ಧರ್ಮದ ಬಗ್ಗೆ ಮಾತನಾಡು, ಅವಹೇಳನಕಾರಿಯಾಗಿ ಮಾತನಾಡು, ಅದಿಲ್ಲ ಇದಿಲ್ಲ ಅಂತೇಳಿ. ಸನಾತನ ಧರ್ಮದಲ್ಲಿರುವಂಥ ಪಂಚಭೂತಗಳು ಕೂಡ ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಅದಕ್ಕೆ ನೀವು ಉತ್ತರ ಕೊಟ್ಟಿರೋದು ಗಾಳಿಯ ಮೂಲಕವಾಗಿ. ನೋಡಿ ಇಲ್ಲಿ ಗಾಳಿನೂ ಇದೆ, ಬೆಳಕು ಇದೆ, ಶಕ್ತಿನೂ ಇದೆ, ಎಲ್ಲವೂ ಕೂಡ ಇದೆ. ಸರಿಯಾಗಿ ಬೀಳಬೇಕಾಗಿತ್ತು. ನಿವೃತ್ತ ಐಪಿಎಸ್ ಅಧಿಕಾರಿ ಓಂ ಪ್ರಕಾಶ್ ಸಾಯುವ ಮುನ್ನ 15 ದಿನದ ಹಿಂದೆಯೂ ಅವರ ಪತ್ನಿ ಕಣ್ಣು ಕಿವಿಗೆ ಹಾರ್ಪಿಕ್ ಹಾಕಿ ತಲೆಗೆ ಸುತ್ತಿಗೆಯಿಂದ ಹೊಡೆದು ಕೊಲ್ಲುವ ಪ್ಲಾನ್ ಅನ್ನು ಮಾಡಿದ್ರು. ಹೇಗೋ ಬಚಾವಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೂಡ ಆಗಿದ್ರು. ನಂತರ ಅವರ ತಂಗಿ ಮನೆಗೆ ಹೋಗಿ ಸ್ಟೇ ಆಗಿದ್ರು. ಮತ್ತೆ ಈ ಘಟನೆ ನಡೆದಿದೆ. ಕಣ್ಣು ಕಿವಿಗೆ ಹಾರ್ಪಿಕ್ ಹಾಕಿದ್ರು ಏನೂ ಆಗಿರ್ಲಿಲ್ವಾ? ಕೋರ್ಟ್ ಹಾಗೂ ಸಿಜೆಐ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡಿದ ಬಿಜೆಪಿ ಸಂಸದ ನಿಶಿಕಾಂತ್ ದುಬೈ ವಿರುದ್ಧ ನ್ಯಾಯಾಂಗ ನಿಂದನೆ ಕೇಸ್ ದಾಖಲಿಸಬೇಕು ಅಂತ ಸಲ್ಲಿಸಿದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. 500 ಕೋಟಿ ವಂಚನೆ ಆರೋಪದಲ್ಲಿ ತಲೆಮರೆಸಿಕೊಂಡಿದ್ದ ಹರಿಯಾಣದ ಕಾಂಗ್ರೆಸ್ ಮಾಜಿ ಶಾಸಕ ಧರ್ಮಸಿಂಗ್ ಜೋಕರ್ನನ್ನ ಜಾರಿ ನಿರ್ದೇಶನಾಲಯ ಬಂಧಿಸಿದೆ. ಗುರುಗ್ರಾಮ್ ಪೊಲೀಸರು ಎಫ್ಐಆರ್ ಆಧರಿಸಿ ಇಡಿ ಪ್ರಕರಣ ದಾಖಲಿಸಿಕೊಂಡಿದೆ. ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ನಿವಾಸದಲ್ಲಿ ನಗದು ಪತ್ತೆಯಾಗಿತ್ತಲ್ಲ, ಆ ಪ್ರಕರಣದ ತನಿಖೆಗಾಗಿ ಸುಪ್ರೀಂ ಕೋರ್ಟ್ ನೇಮಿಸಿದ 3 ನ್ಯಾಯಾಧೀಶರ ತನಿಖಾ ಸಮಿತಿ ಮುಖ್ಯ ನ್ಯಾಯಮೂರ್ತಿ ಸಂಜು ಖನ್ನಾ ಅವರಿಗೆ ವರದಿಯನ್ನ ಈಗ ಕೊಟ್ಟಿದೆ. ವಿಕ್ಟೋರಿಯಾ ಆಸ್ಪತ್ರೆಯಿಂದ ಎಸ್ಕೇಪ್ ಆಗಿದ್ದ ಖೈದಿಯನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಿಕ್ಟೋರಿಯಾ ಟ್ರಾಮಾ ಸೆಂಟರ್ನಿಂದ ತಪ್ಪಿಸಿಕೊಂಡು ಹೋಗಿದ್ದ ಖೈದಿ ಚಂದ್ರಶೇಖರ್ ತುಮಕೂರಿನಲ್ಲಿ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಕಾಡೆಮ್ಮೆ ದಾಳಿಗೆ ಹಾಸನದಲ್ಲಿ ರೈತ ಬಲಿಯಾಗಿದ್ದಾನೆ. ಸಕಲೇಶಪುರ ತಾಲೂಕಿನ ಕಲ್ಲಹಳ್ಳಿ ಗ್ರಾಮದಲ್ಲಿ 60 ವರ್ಷದ ತಿಮ್ಮಪ್ಪ ಮೃತಪಟ್ಟಿರೋದು. ಬೆಳಗ್ಗೆ ಜಮೀನಿಗೆ ಬಳಿ ತೆರಳುತ್ತಾ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿ ದಾಳಿ ಮಾಡಿದ್ದಾರೆ.